ಹಲೋ ಹಾಯ್ ಫ್ರೆಂಡ್ಸ್, ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಹೋಟೆಲ್ ಸ್ಟೈಲ್ನ ಶಾವ್ಗೆ ಮಾಡೋದು ಹೇಗೆ ಅಂತ, ವೆಜಿಟೇಬಲ್ ಶಾವ್ಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ದೊಡ್ಡ ಸೈಜಿನ ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ನಾನು ಅರ್ಧ ಭಾಗದಷ್ಟು ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಇರ್ಲಿ. ನಾನು ಶಾವ್ಗೆ 500 ಗ್ರಾಮ್ಸ್ ಅಷ್ಟು ತಗೋತಾ ಇದ್ದೀನಿ. ಅದಕ್ಕೋಸ್ಕರ ನೀರು ಜಾಸ್ತಿ, ಅದು ಮುಳುಗಿ ಮೇಲ್ಗಡೆ ನೀರು ಇನ್ನೂ ಜಾಸ್ತಿ ಇರಬೇಕು, ಅಲ್ಲಿ ತನಕ ಹಿಟ್ಟು ಹಾಕೊಳ್ಳಿ. ಅದಕ್ಕೆ 2 ಸ್ಪೂನ್ಸ್ ಅಷ್ಟು ಉಪ್ಪು ಮತ್ತೆ 1-2 ಸ್ಪೂನ್ ಅಷ್ಟು ಎಣ್ಣೆ ಕೂಡ ಅದಕ್ಕೆ ಹಾಕೊಳ್ಳಿ. ಅದು ಚೆನ್ನಾಗಿ ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಇದು ಶಾವ್ಗೆಗೆ ಏನೇನು ವೆಜಿಟೇಬಲ್ಸ್ ನ ಫ್ರೈ ಮಾಡ್ಕೋಬೇಕಲ್ಲ, ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಕಡಾಯಿ ಇಟ್ಕೊಳ್ಳಿ ದೊಡ್ಡದು. ಅದಕ್ಕೆ ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ಅಲ್ಲಿ ಸಾಸಿವೆ, ಅದು ಸಿಡ್ದಾದ್ಮೇಲೆ ಜೀರಿಗೆ ಕೂಡ ಒಂದು ಅರ್ಧ ಸ್ಪೂನು, ಕಡಲೆಬೇಳೆ 2 ಸ್ಪೂನ್ ಹಾಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿದು 1/2 kg ಸೇಮಿಯಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಶಾವ್ಗೆಗೆ ಹಸಿಮೆಣಸಿನಕಾಯಿ ನಾನು 10 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಅದನ್ನ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ಒಂದು ಹಿಡಿ ಅಷ್ಟು ಕರ್ಬೇವಿನ ಸೊಪ್ಪು. ವೆಜಿಟೇಬಲ್ಸ್ ಜಾಸ್ತಿ ಹಾಕೋತಾ ಇರೋದ್ರಿಂದ ಆನಿಯನ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 3 ಆನಿಯನ್ ನಾನು ಚಿಕ್ಕ ಚಿಕ್ಕದು ಕಟ್ ಮಾಡಿ, ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಇವಾಗ ಕ್ಯಾಪ್ಸಿಕಮ್, ಒಂದು ದೊಡ್ಡ ಕ್ಯಾಪ್ಸಿಕಮ್, ಅದು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಕ್ಯಾರೆಟ್ ಕೂಡ 2 ಕ್ಯಾರೆಟ್ ನ ತಗೊಂಡಿದ್ದೀನಿ. ನೋಡಿದಾರೆ ಉದ್ದುದಕ್ಕೆ, ತೆಳುವಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಹಾಗೆ ಕೂಡ ಬೀನ್ಸ್ ಕೂಡ ನೋಡಿ ಈ ತರ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಬೀನ್ಸ್ ಸ್ವಲ್ಪ ಈ ತರ ಈ ಶೇಪ್ ಅಲ್ಲಿ ಕಟ್ ಮಾಡೋದ್ರಿಂದ ಬೀನ್ಸ್ ಸ್ವಲ್ಪ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಒಂದು ಈ ತರ ಕಟ್ ಮಾಡ್ಕೊಂಡು ಉದ್ದುದಕ್ಕೆ ಹಾಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಎಣ್ಣೆನಲ್ಲೇ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬಹುದು. ಸ್ವಲ್ಪ ನೀರ್ ಹಾಕಿದ್ರೆ ಮೇಲ್ಗಡೆ ಇನ್ನು ಫಾಸ್ಟ್ ಆಗಿ ಬೇಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರ್ ಹಾಕೋತಾ ಇದ್ದೀನಿ. ಹಾಕೊಂಡು ಇದೊಂದ್ ಸ್ವಲ್ಪ ಬೇಯೋ ಅಷ್ಟರಲ್ಲಿ ಇದನ್ನ ಬೇಯಕ್ಕೆ ಒಂದು ಪ್ಲೇಟ್ ನ ಮುಚ್ಚಿಟ್ಬಿಡಿ. ಇದು ಬೇಯೋ ಅಷ್ಟರಲ್ಲಿ ನಾವು ನೋಡಿ, ಇವಾಗ ನೀರ್ ಕೂಡ ಇಟ್ಟಿದ್ವಲ್ಲ ನಾವು ಶಾವ್ಗೆಗೆ, ಅದು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದ್ರ ಜೊತೆಗೇನೆ ಇವಾಗ ಶಾವ್ಗೆ ನೋಡಿ ಈ ತರ 500 ಗ್ರಾಮ್ಸ್ ಅಷ್ಟು ಶಾವ್ಗೆನ ತಗೊಂಡಿದ್ದೀನಿ. ಸಣ್ಣ ಸಣ್ಣಗಿರೋ ಶಾವ್ಗೆ ತಗೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನ ನೀರ್ಗೆಲ್ಲಾನು ಹಾಕೊಂಡು ಚೆನ್ನಾಗಿ ಇದು ಕುದಿಲಿ. ಒಂದ್ 2 ನಿಮಿಷ 3 ನಿಮಿಷ ಕುದ್ರೇನೆ ಸಾಕಿದು ಬೆಂದೋಗಿರುತ್ತೆ. ನೋಡಿ ಇವಾಗ ಎಲ್ಲ ಶಾವ್ಗೆನೂ ಇದಕ್ಕೆ ಹಾಕೊಳ್ಳಿ. ಹಾಕೊಂಡು ಇದು ಮುಳುಗುವಷ್ಟು ನೀರಿರ್ಬೇಕು, ಮತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ಕೂಡ ನೀರಿರ್ಬೇಕು. ತುಂಬಾ ಕಡಿಮೆ ನೀರ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಜಾಸ್ತಿ ಇದ್ರೂ ನೀರ್ ಪರವಾಗಿಲ್ಲ. ನೋಡಿ ಇವಾಗ ಎಲ್ಲ ಶಾವ್ಗೆ ಹಾಕೊಂಡು ಇದು ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಕುದಿಲಿ. ಇದು ಕುದ್ದಾದ್ಮೇಲೆ ಇದು ಒಂದು 2 ನಿಮಿಷ ಟೈಮ್ ನೋಡ್ಕೊಳ್ಳಿ. ನೋಡಿ ಇದು ಇನ್ನೇನು ಅಷ್ಟ್ರಲ್ಲಿ ಆಗ್ತಾ ಇದೆ. 1 ಸ್ಪೂನ್ ತಗೊಂಡು ಒಂದ್ ಸ್ವಲ್ಪ ಶಾವ್ಗೆ ಮೇಲ್ಗಡೆ ಎತ್ಕೊಂಡು ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಕೈಯಲ್ಲಿ ಚೆನ್ನಾಗಿ ಅದು ಪೀಸ್ ಆಗುತ್ತೆ. ಮೆತ್ತಗೆ ಆಗಿದ್ರೆ ಫಾಸ್ಟ್ ಆಗಿ ಪೀಸ್ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಾಗಿದೆ ಶಾವ್ಗೆ. ಅದಕ್ಕೆ ಸ್ವಲ್ಪ ತಣ್ಣೀರ್ ಕೂಡ ಮೇಲ್ಗಡೆ ಹಾಕೊಳ್ಳಿ. ಹಾಕೊಂಡು ನೋಡಿ ಎಲ್ಲ ನೀರ್ನೆಲ್ಲನೂ ಬಸ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಹೋಗಿರ್ಬೇಕು, ಒಂಚೂರು ನೀರ್ ಇರಬಾರ್ದು. ನೋಡಿ ಈ ತರ ಉದ್ರುದ್ರ ಆಗಿ ಇರ್ಬೇಕು. ಇದನ್ನ ಒಂದ್ ಪ್ಲೇಟ್ ಹಾಕೊಂಡು ಫ್ಯಾನ್ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಇದನ್ನ ಒಂಚೂರು ಬಿಸಿ ಇರಬಾರ್ದು, ಬಿಸಿ ಇದ್ರೆ ಮುದ್ದೆ ಮುದ್ದೆ ಆಗುತ್ತೆ. ಅದಕ್ಕೋಸ್ಕರ ಫ್ಯಾನ್ ಕೆಳಗಡೆ ಪ್ಲೇಟ್ ಅಲ್ಲಿ ಹಾಕೊಂಡು ನಾನು ಈ ತರ ಡ್ರೈ ಮಾಡ್ಕೋತೀನಿ. ಈ ತರ ಡ್ರೈ ಆದ್ಮೇಲೆ ಇವಾಗ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಅದ್ರ ಜೊತೆಗೇನೆ ನಾವು ಉಪ್ಪು 1 ಸ್ಪೂನ್ ಹಾಕಿ, ಮತ್ತೆ ಅರಿಶಿನ 1 ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಹಾಕೊಂಡು, ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೇನೆ ಮತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ತೆಂಗಿನಕಾಯಿ ಕೂಡ ಒಂದು ಅರ್ಧ ಚಿಪ್ಪಷ್ಟು ಇಲ್ಲ 1/4 ಚಿಪ್ಪಷ್ಟು ತೆಂಗಿನಕಾಯಿನ ನಾನು ನೋಡಿದಕ್ಕೆ ನಾನು ಅರ್ಧ ಚಿಪ್ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅರ್ಧ ಚಿಪ್ನ ಈ ತರ ತುರಿದು ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕಡಲೆಕಾಯಿ ಬೀಜ ಕೂಡ ನಾವು ಒಂದ್ ಚಿಕ್ಕ ಬೇರೆದ್ರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಹಾಕೊಂಡು ಕಡಲೆಕಾಯಿ ಬೀಜನೂ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದನ್ನ ಕಡಲೆಕಾಯಿ ಬೀಜನ ನೀವು ವೆಜಿಟೇಬಲ್ಸ್ ಜೊತೆನೆ ಹಾಕ್ಬಿಟ್ರೆ ಮೆತ್ತಗೆ ಆಗೋಗುತ್ತೆ. ಅದಕ್ಕೋಸ್ಕರ ಸಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗಿದೆ. ಇವಾಗ ಶಾವ್ಗೆ ಕೂಡ ಚೆನ್ನಾಗಿ ಆರಿದೆ. ಅದನ್ನ ವೆಜಿಟೇಬಲ್ ಜೊತೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತರ ಉದ್ರ ಆಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್.
ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಮುದ್ದೆ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಎಲ್ಲ ಶಾವಿಗೆನು ಹಾಕೊಂಡು ಮೇಲ್ಗಡೆ ಮತ್ತೆ ಇನ್ನೊಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ನಾನು ಇದಕ್ಕೆ 2 ಲೆಮನ್ ಹಿಂಡ್ಕೊತಾ ಇದ್ದೀನಿ. ಯಾಕೆಂದ್ರೆ 500 ಗ್ರಾಮ್ಸ್ಗೆ 2 ಲೆಮನ್ಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಖಾರ ಖಾರ ಉಪ್ಪುಪ್ಪಾಗಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದಕ್ಕೋಸ್ಕರ 2 ಲೆಮನ್ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹಿಂಡಾದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ತುಂಬಾ ಜಾಸ್ತಿ ಕಲ್ಸಕ್ ಹೋಗ್ಬೇಡಿ. ನಿಧಾನಕ್ಕೆ ಸಾಫ್ಟ್ ಆಗಿ ಈ ತರ ಕಲಿಸ್ಕೊತಾ ಇದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದ್ಮೇಲೆ ಒಂದು ಪ್ಲೇಟ್ ಹಾಕಿ ಸರ್ವ್ ಮಾಡಿ. ಇದನ್ನ ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು, ಹಾಗೆ ಕೂಡ ತಿನ್ಬೋದು. ಯಾಕೆಂದ್ರೆ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಹಾಕಿದೀನಿ, ಹಾಗೆ ತಿನ್ನಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.